ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2ನೆಯ ತರಗತಿಯ ಕನ್ನಡದಲ್ಲಿ ಮೊದಲನೆಯ ಪದ್ಯವನ್ನು ತಿಳಿತಾ ಹೋಗುವ. ಮೊದಲನೆಯ ಪದ್ಯದಲ್ಲಿ ಆನೆ ಬಂದಿತ್ತು ಪದ್ಯವನ್ನು ನೋಡಿಕೊಳ್ಳುವ. ಅದರಲ್ಲಿರುವಂತಹ ಪ್ರಶ್ನೆ ಉತ್ತರಗಳನ್ನು ಕೂಡ ನಾವು ತಿಳಿತಾ ಹೋಗುವ ಸ್ನೇಹಿತರೆ. ಆನೆ ಬಂದಿತ್ತು ಪದ್ಯ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳುಂ ನುಂಗಿತ್ತು, ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಂ ಆಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು, ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು, ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು, ಕೆಳಗ್ಗೆ ನುಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದೂ ಕರೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಯಾರು ಬರೆದಿದ್ದಾರೆ ಪದ್ಯವನ್ನು? ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ. ಈಗ ಈ ಆನೆ ಬಂದಿತ್ತು ಪದ್ಯದಲ್ಲಿ ಆನೆ ಎಲ್ಲಿಗೆ ಬಂದಿತ್ತು ಮಕ್ಕಳೇ? ಆನೆ ಸುಬ್ಬನ ಮನೆಗೆ ಬಂದಿತ್ತು. ಆನೆ ಯಾರ ಮನೆಗೆ ಬಂದಿತ್ತು? ಆನೆ ಸುಬ್ಬನ ಮನೆಗೆ ಬಂತು. ಯಾವ ದಿವಸದಂದು ಬಂತು? ಹಬ್ಬದ ದಿವಸ ಆನೆ ಸುಬ್ಬನ ಮನೆಗೆ ಬಂತು. ಆನೆ ಸುಬ್ಬನ ಮನೆಗೆ ಹಬ್ಬದ ದಿವಸ ಬಂದ ಕಾರಣ ಅಪ್ಪ ಏನು ಕೊಟ್ಟರು ಆನೆಗೆ? ಅಪ್ಪ ತೆಂಗಿನಕಾಯಿಯನ್ನು ಕೊಟ್ಟರು. ತೆಂಗಿನಕಾಯಿಯನ್ನು ಕೊಟ್ಟಾಗ ಆನೆ ಏನು ಮಾಡಿತ್ತು? ತೆಂಗಿನಕಾಯಿಯನ್ನು ಕೊಟ್ಟಾಗ ಆನೆ ಅದನ್ನು ಗುಳುಂಕಂತ ನುಂಗಿ ಬಿಡ್ತು. ಆಮೇಲೆ ಅಮ್ಮ ಅದಕ್ಕೆ ಬೆಲ್ಲದ ಉಂಡೆಯನ್ನು ಕೊಟ್ಟರು. ಬೆಲ್ಲದ ಉಂಡೆಯನ್ನು ಕೊಟ್ಟಾಗ ಆನೆ ಗುಳುಂ ಅಂತ ತಿಂತು. ಆನೆ ಅದರ ಉದ್ದ ಸೊಂಡಿಲು, ಆಮೇಲೆ ಅದರ ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು ಅಂತ ಹೇಳಿದ್ದಾರೆ. ಆನೆಗೆ ಉದ್ದ ಸೊಂಡಿಲಿದೆ, ಸಣ್ಣ ಕಣ್ಣಿದೆ, ಕಾಲು ಹೇಗಿದೆ? ದಪ್ಪ ಕಾಲಿದೆ. ಕಿವಿ ಹೇಗಿದೆ ಆನೆಯದು? ಅಗಾಲವಾದ ಕಿವಿ ಆನೆಗಿರುವಂಥದ್ದು. ಇನ್ನು ಅದರ ಬಾಲ ಯಾವ ರೀತಿ ಇದೆ? ಮೋಟು ಸಣ್ಣದಾದಂತಹ ಬಾಲ ಆನೆಗಿರುವಂಥದ್ದು. ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆ ಆನೆ ಬಂದಿತ್ತು. ಅದರ ಕಾಲಲ್ಲೆಲ್ಲ ಗೆಜ್ಜೆ ಇತ್ತು, ಕೊರಳಲ್ಲಿ ಡೈ 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 ಶಬ್ದ ಮಾಡುವಂತಹ ಗಂಟೆ ಕೂಡ ಇತ್ತು. ಅದನ್ನೆಲ್ಲ ಹಾಕಿಕೊಂಡು ಆನೆ ಯಾರ ಮನೆಗೆ ಬಂತು? ಸುಬ್ಬನ ಮನೆಗೆ ಆನೆ ಬಂತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಅದಕ್ಕೆ ಮೈ ಮೇಲೆಲ್ಲ ಚಿನ್ನದ ಬಟ್ಟೆಯನ್ನು ಹಾಕಿದ್ರು. ಹಾಗೆ ಅದೇನು ಮಾಡಿತು? ಹೊಳಿತಾ ಇತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತು. ಅದು ನಿಧಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕ್ತಾ 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 ಆನೆ ಬರುವಂಥದ್ದು. ಆಮೇಲೆ ಏನು ಮಾಡ್ತದೆ? ನೀರಿಗೆ ಇಳಿತದೆ, ಸೊಂಡಿಲನ್ನೆಲ್ಲ ಬಡಿದು ಸ್ನಾನ ಕೂಡ ಮಾಡ್ತದೆ. ಜಳಕ ಅಂದರೆ ಏನು? ಸ್ನಾನ. ನೀರಿಗೆ ಇಳಿತದೆ, ಸೊಂಡಿಲು ಬಡಿತದೆ, ಅದರ ಜೊತೆಗೆ ಸ್ನಾನವನ್ನು ಕೂಡ ಮಾಡ್ತದೆ. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಹೊಟ್ಟೆ ದೊಡ್ಡದದ್ರದ್ದು. ಅದೇನು ಮಾಡ್ತದೆ? ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮ್ ಕೂಡ ಮಾಡ್ತದೆ. ಸಲಾಮ್ ಮಾಡೋದು ಅಂತ ಹೇಳಿದರೆ ನಮಸ್ಕಾರ ಮಾಡ್ತದೆ. ನೋಡಿ ಮಕ್ಕಳೇ, ಎಲ್ಲರೂ ಬನ್ನಿ ನಾವು ಸವಾರಿ ಮಾಡುವ ಅಂತ ಮಕ್ಕಳನ್ನೆಲ್ಲ ಆನೆ ಕರೀತದೆ. ಬನ್ನಿರಿ ಮಕ್ಕಳೇ ಸವಾರಿ ಮಾಡುವ ಅಂತ ಕರೀತಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಅದೇನು ಮಾಡ್ತದೆ? ಸವಾರಿ ಹೊರಡ್ತದೆ. ಒಮ್ಮೆ ನಾವು ಆನೆ ಬಂದಿತ್ತು ಪದ್ಯವನ್ನು ರಾಗವಾಗಿ ಹಾಡುವ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿ ಗುಳುಂಕು ನುಂಗಿತ್ತು,
ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಂ ಆಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಕೆಳಗೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗಿದೆ. ಈಗ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಸಲಾಮು ಮಾಡಿತ್ತು? ಆನೆ ಸೊಂಡಿಲನ್ನು ಎತ್ತಿ ಸಲಾಮು ಮಾಡಿತ್ತು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆ ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಈ ಕೆಳಗೆ ಕಾಣುವಂತಹ ಚಿತ್ರಗಳನ್ನು ಮಕ್ಕಳಿಗೆ ತಿಳಿದಿರುವುದನ್ನು ಹೇಳಿಸಿ ಅಂತ ಇದೆ. ಯಾರು ಈ ಚಿತ್ರವನ್ನು ನೋಡಿದಾಗ ನಿಮಗೆ ಇದರಲ್ಲಿ ಯಾರಿದ್ದಾರೆ? ನಮ್ಮ ಗಾಂಧಿ ತಾತ ಇದ್ದಾರೆ. ನಮ್ಮ ರಾಷ್ಟ್ರಪಿತ ಗಾಂಧಿ ತಾತ. ಆಮೇಲೆ ಇಲ್ಲಿ ಎತ್ತು ಕಾಣ್ತಾ ಇದೆ. ಆಮೇಲೆ ಮರಗಳು ಕಾಣ್ತಾ ಇದೆ. ಮರ, ಪ್ರಾಣಿ, ಮನುಷ್ಯ. ಇವಿಷ್ಟು ನಮ್ಮ ಮೊದಲನೆಯ ಪದ್ಯ ಆನೆ ಬಂದಿತ್ತು ಪದ್ಯದಲ್ಲಿ ನಾವು ತಿಳ್ಕೊಂಡಿರುವಂಥದ್ದು. ಮುಂದಿನ ಪಾಠ ರೈತ ಮತ್ತು ಹದ್ದು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.